ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾನೆ ಇರ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ನನಗನ್ಸಿದ್ದೇನೆಂದರೆ ಇಂಡಸ್ಟ್ರೀಲಿ 1-2 ಸಿನಿಮಾ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಬಿಸಿ ಅಂತಿರ್ತಾರೆ. ನಿಜವಾಗ್ಲೂ ತುಂಬ ಬ್ಯುಸಿ ಇರೋ ಮನುಷ್ಯ ಇವರು ಆ್ಯಕ್ಚುಲಿ. ಯಾಕಂದರೆ ತೆಲುಗಲ್ಲಿ ಒಂದು 3 ಪಿಕ್ಚರು, ತಮಿಳಲ್ಲಿ ಒಂದು 3 ಪಿಕ್ಚರು, ಹಿಂದಿಯನ್ನು ಮಾಡ್ತಿದ್ದೀರಾ ಅನ್ಸುತ್ತೆ, ಕನ್ನಡದಲ್ಲಿ ಒಂದು 6 ಪಿಕ್ಚರ್ ಮಾಡ್ತಿದ್ದಾರೆ. ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ. ಫೋನ್ ಮಾಡಿದ್ಕೊಳ್ಳೆ ಫೋನ್ ಎತ್ತಾರೆ, ಎನಿ ಟೈಮು ನಮ್ಮ ಜೊತೆ ಇರ್ತಾರೆ. ಅದು ಅಜನೀಶ್ ಸ್ಪೆಷಾಲಿಟಿ ಅಂದರೆ ಭಾಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲು. ಅಲ್ಲೊಂದಿಲ್ಲೊಂದು ಸಿನಿಮಾ ಮಾಡೋರೆ ಪೋಸ್ಗಳು ಕೊಡ್ತಾರೆ. ನೀವು ಇಷ್ಟು ಬ್ಯುಸಿ ಇದ್ದೀರಾ, ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ಆದರೂ ನಮಗೆ ಸಿಗ್ತೀರಾ. ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸು. ಅಯ್ಯೋ ನೋಡಿ, ಅದು ದೊಡ್ಡ ಗುಣ ನಿಮ್ಮ. ನಿಜವಾಗ್ಲು ತುಂಬ ಖುಷಿ ಅನ್ನಿಸ್ತು. ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು. ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ಇದೇ ಥರ ತುಂಬ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರಲ್ಲಿ. ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ, ಓಕೆನಾ? ಖಂಡಿತ ಸರ್, ನೀವು ಹೇಳಿದ್ಮೇಲೆ ಅದು ಖಂಡಿತ ಹಾಗೆ ಆಗುತ್ತೆ. ಡೈರೆಕ್ಷನ್ಗೂ ಚಾನ್ಸ್ ಕೊಡಿ, ಆ್ಯಕ್ಟಿಂಗೂ ಚಾನ್ಸ್ ಕೊಡಿ, ಅಥವಾ ಬರೆಯೋದಕ್ಕೆ ಚಾನ್ಸ್ ಕೊಡಿ, ಏನೋ ಒಂದು ಕೊಡಿ. ಯಾಕಂದ್ರೆ ಇಲ್ಲಿಬ್ರು ಕಾಂಪಿಟೇಟರ್ಸ್ ಇದ್ದಾರೆ ಈಗ, ಹೊಸ ಜನರೇಷನ್ ಅವ್ರು. ನಮಗೆ నన్ను కొంచెం ప్రొడక్షన్లో పార్ట్నర్షిప్ జాయిన్ చేసుకోవాలి సార్ ప్లీజ్. ಸರ್ ಡನ್ ಸರ್, ಡೀಲ್ ಸರ್, ಡನ್. ಥ್ಯಾಂಕ್ ಯು. என்னங்க எனக்கு காம்படிஷன் கொடுக்குறீங்க நீங்கள்? நீங்கள் என்ன இதுவரையும் பண்ண படம் இல்லை, இதுக்கப்புறம் எல்லா படம் பண்ணாலும் நீங்கள் தான் சார் இன்ஸ்பிரேஷன். நீங்கள் இன்னும் வரப்போகிற படத்துக்கெல்லாம் ஆல்ரெடி பண்ணி வச்சுட்டீங்க, அதை பார்த்து நான் ஓகே